ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಶಿವಮೊಗ್ಗಗೆ ಹೋಗ್ತಿದ್ದೀವಿ, ಅಂದರೆ ಶಿವಮೊಗ್ಗಗಲ್ಲ ಭದ್ರಾವತಿಗೆ ಹೋಗ್ತಾ ಇದ್ದೀವಿ. ಯಾಕೆ ಏನು ಎತ್ತ ಅನ್ನೋದನ್ನ ಮುಂದೆ ಹೋಗ್ತಾ ಗೊತ್ತಾಗುತ್ತೆ. ಸೊ ಎಸ್, ನಾನು ಇಲ್ಲಿಂದನೇ ಬ್ಲಾಗ್ ಮಾಡ್ಕೊಂಡು ಹೋಗೋಣ ಅಂತ ಸ್ಟಾರ್ಟ್ ಮಾಡಿದ್ದೀನಿ. ಯಾವುದ್ರಲ್ಲಿ ಹೋಗ್ತಿದ್ದೀವಿ ಗೊತ್ತಾ? ಹೋಗ್ತಾ ಇರ್ತೀನಿ, ಇವಾಗ ಹೇಳಲ್ಲ ಚೆನ್ನಾಗಿರಲ್ಲ ಅದಕ್ಕೆ. ಸೊ ಯಾರ್ಯಾರು ಹೋಗ್ತಿದ್ದೀವಿ ಅಂದರೆ ನಾನು, ನಮ್ಮಪ್ಪ, ನಮ್ಮಮ್ಮ ಕರೀತಿದ್ದಾರೆ. ಸೊ ಅಲ್ಲೋಗಿ ಏನಂತ ಕೇಳಿಕೊಂಡು ರಿಟರ್ನ್ ಬರ್ತೀನಿ. ಮಾತಾಡೋದು ತುಂಬ ಇದೆ, ಮತ್ತೆಲ್ಲ ಮಾತಾಡ್ತಾ ಇರ್ತೀನಿ ನಿಮ್ಮ ಜೊತೆ. ಯಾಕೆ ಕರೆದ್ರು ಅಂದರೆ ಕಾಣಿಸ್ತಿಲ್ಲಲ್ಲ, ಯಾಕೆ ಗೊತ್ತಾ? ಇದಾದ್ರೆ ಗೊತ್ತಿಲ್ಲ. ಸೊ ಯಾಕೆ ಕರೆದ್ರು ಅಂದರೆ ಚಿತ್ರಾನ್ನ ನಾವು ಮನೇಲಿ ಅಲ್ಲೆಲ್ಲ ಕೊಡ್ಸೋಕ್ಕಾಗಲ್ವಂತೆ. ಸೊ ಅದರಿಂದ ಇಲ್ಲಿಂದಲೇ ತಗೊಂಡೋಗ್ತಾ ಇದ್ದೀನಿ. ನಮ್ಮನೇಲಿ ಸ್ವಲ್ಪ ಕಂಜೂಸ್ ಜಾಸ್ತಿ, ಎಲ್ಲಿ ಕೊಡಿಸ್ಬೇಕು ಅಂತ ಇಲ್ಲಿಂದಾನೇ ತಗೊಂಡೋಗ್ತವ್ರೆ. ಏನು ಮಾಡೋದು, ಅದಕ್ಕೆ 2 ಬಾಕ್ಸ್ ತಗೊಂಡೋಗೋದು. ಇನ್ನೊಂದು ನನಗೆ ಅಲ್ಲಿ ಏನಾದರೂ ಇದೊಂದು ಬಾಕ್ಸು, ಇದೊಂದು ಬಾಕ್ಸ್. ಸಾರಿ ಮರ್ತೋಗ್ಬಿಟ್ಟಿದ್ದೆ. ಇಷ್ಟೆಲ್ಲ ಸ್ನ್ಯಾಕ್ಸ್ ಇಟ್ಕೊಂಡು ಇವಾಗ ಹೋಗ್ತಿದ್ದೀನಿ, ಇನ್ನೂ ಹೋಗಿಲ್ಲ. ಹೋಗ್ತಾ ಇದ್ದೀವಿ ಪ್ಲ್ಯಾಟ್ಫಾರ್ಮ್ 9. ಎಂತೆಲ್ಲ ಹೋಗ್ತಿದ್ದೀವಿ ಅಂತ ನಾವು ಸೌಂಡ್ ಕೇಳಿಸಿದ್ರಲ್ಲೇ ಗೊತ್ತಾಗ್ತಿರುತ್ತೆ. ಟ್ರೈನಲ್ಲಿ ಹೋಗ್ತಾ ಇದ್ದೀವಿ. ಎಸ್, ನಮಗೆ ಬೇಗ ಹೊರಡಲ್ಲ ಅಂದ್ಬಿಟ್ಟು ಟೈಮಿಂಗ್ಸ್ ಬೇಗ ಹೇಳ್ಬಿಟ್ಟಿದ್ದೀನಿ. ಅದಕ್ಕೆ ಟೈಮ್ ಆಯಿತು ಅಂತ ಕೂಗ್ತವ್ರೆ. ಫೈನಲಿ ಅವಾಗಿಂದ ಸಿಕ್ಕಾಪಟ್ಟೆ ಮಿಕ್ಕಿದ್ದು ನಮ್ಮಪ್ಪ ಕಾಯ್ತವ್ರೆ ಬರೋಕ್ಕೆ. ನೇನೆ ಹೇಳ್ತಿದ್ನಲ್ಲ ಏನಕ್ಕೆ ಇಷ್ಟು ಪ್ರಿಟಿಯಾಗಿ ರೆಡಿಯಾಗಿದ್ದೀನಿ ಅಂತ. ಹೇಳಿಲ್ಲ ಅಲ್ವಾ? ಯಾಕೆ ಅಂದರೆ ಇವತ್ತು ನಮ್ಮ ಏನಾಗಬೇಕು, ಅಂದರೆ ಚಿಕ್ಕಮ್ಮ ಆಗಬೇಕು ದೊಡ್ಡಮ್ಮ ಆಗಬೇಕು ಗೊತ್ತಿಲ್ಲ, ನಮ್ಮ ಅಣ್ಣನ ಮನೆಯಲ್ಲಿ ಸತ್ಯನಾರಾಯಣ ಪೂಜೆ ನಡೀತಿದೆ. ಸಂಜೆ ಕತೆ ಓದಿಸ್ತಾರೆ. ಸಂಜೆ ಕತೆ ಓದಿಸೋದನ್ನ ಇನ್ನೊಂದು ಬ್ಲಾಗಲ್ಲಿ ತೋರಿಸ್ತೀನಿ. ಇವಾಗ ಸತ್ಯನಾರಾಯಣ ಪೂಜೆ ಅಂತ ತೋರಿಸ್ತೀನಿ. ಸೊ ಅದರಿಂದ ಅಲ್ಲಿಂದ ಇಲ್ಲಿವರೆಗೂ ಬಂದೆ. ನೆನೆ ಮಾಡೋಣ ಅಂದ್ಕೊಂಡೆ ವಿಡಿಯೋ, ಬಟ್ ಆಗಿಲ್ಲ. ಯಾಕಂದರೆ ಫುಲ್ ಟಯರ್ಡ್ ಆಗಿಬಿಟ್ಟಿದ್ವಿ. ಅಲ್ಲಿ ಎಷ್ಟು ಮ್ಯಾಕ್ಸಿಮಮ್ ಅಂದರೆ ಒಂದು 6 to 7 hours ಜರ್ನಿ ಇತ್ತಲ್ಲ. ಸೊ ಅದಕ್ಕೆ ಫುಲ್ ಟಯರ್ಡ್ ಆಗಿ ವಿಡಿಯೋ ಮಾಡೋಕ್ಕಾಗಿಲ್ಲ. ಸೊ ಇವಾಗ ಕಂಟಿನ್ಯೂ ಮಾಡ್ತೀನಿ. ಮತ್ತು ಮೇಲ್ಗಡೆ ಪೂಜೆ ನಡೀತಿದೆ. ಅಲ್ಲಿ ಏನೇನು ಮಾಡ್ತಾರೆ, ಹೇಗೆ ನಡೀತಿದೆ ಪೂಜೆ ಮಾಡ್ತಿದ್ದಾರೆ ನಮ್ಮ ಅಣ್ಣಂದಿರೆ, ಅಂದರೆ ನಮ್ಮ ಅಣ್ಣ, ನನ್ನ ತಮ್ಮ, ಎಷ್ಟೊಂದು ಜನ ಮಾಡ್ತಿದ್ದಾರೆ. ಅವನ್ನೆಲ್ಲ ಪರಿಚಯ ಮಾಡಿಸ್ಕೊಂಡು ಆಮೇಲೆ ಪರಿಚಯ ಮಾಡಿಸ್ತೀನಿ ಪೂಜೆ ಆದಮೇಲೆ. ಸೊ ಇವಾಗ ಪೂಜೆ ಹತ್ರ ಹೋಗೋಣ. ನೆಕ್ಸ್ಟು ಹೆಂಗೆ ಕಾಣಿಸ್ತಿದ್ದೀನಿ? ಹೆಂಗೆ ಸೂರಿಂದ ಹೇಳು, ಚೆನ್ನಾಗಿ ಕಾಣಿಸ್ತೀನಲ್ಲ? ಎಸ್, ಈ ಡ್ರೆಸ್ನ ತೊಗೊಂಡಿರೋದು ನಾನು ಮೀಶೋದಲ್ಲಿ. ಯಾಕೋ ಸಿಕ್ಕಾಪಟ್ಟೆ ಇಷ್ಟ ಆಯಿತು, ಅದರಿಂದ ಬೈ ಮಾಡಿದೆ. ಚೆನ್ನಾಗಿ ಕಾಣಿಸ್ತಿದೆ. ಎಸ್, ಮೇಲ್ಗಡೆ ಹೋಗ್ಬಿಟ್ಟು ಮಿಕ್ಕಿದ ವಿಡಿಯೋ ಮಾಡ್ತೀನಿ. ಲೆಟ್ಸ್ಗೋ. ಎಸ್, ಇನ್ನು ಮೇಲೆ ಹೋಗಿಲ್ಲಲ್ಲ, ಎಲ್ಲರೂ ಫೋಟೋ ಶೂಟ್ ಮಾಡ್ಕೊತಿದ್ದಾರೆ. ಫೋಟೋ ಶೂಟಲ್ಲಿ ಬ್ಯುಸಿ ಇದ್ದಾರೆ, ಅದಕ್ಕೆ ನಾನು ಒಬ್ಬಳೇ ಹೋಗ್ತೀನಿ. ಹೆಂಗೆ ಕಾಣಿಸ್ತಿದ್ದೀನಿ ಏನು ಅಂತ ಗೊತ್ತಿಲ್ಲ, ಕಾಣಿಸ್ತೀನಿ ಅಂತ ಕಮೆಂಟ್ ಹಾಕಿ. ಋಷಿ ಗಣಪತಿ ಯಜ್ಞ ಸಮಾನಂ ಭವಮಯ ಗಣಪತಿ
ಕ್ಯಾಮ್ರಾ ಇದೆ ಅವ್ರದ್ದಾಗಿ ಹಂಗಲ್ಲ ಶ್ರೀಮಾನ್ ನಾರಾಯಣ ಶಿವೇ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರ್ಯಂಬಕೆ ದೇವಿ ನಾರಾಯಣ ನಮೋಸ್ತುತೇ ಓಂ ಸುಮಂಗಲೇರ್ಯಂ ವದೋರಿಮಾಗಂ ತಮೇ ತಪಶ್ಯತಾ ದೀರ್ಘ ಸುಮಂಗಲೇ ಭವಾಶತಮಾನಂ ಭವಶತಾಯ ಪ್ರತಿಷ್ಠಿತೇಂದ್ರಿಯಾಯುಷ್ಯೇವೇಂದ್ರಿಯೇ ವಿಶೇಷತಃ पूर्व संकल्पित प्रकारेण आचरिता सकलकार्य दिग्विजयाभिवृद्धि जमानस्य व्यापार व्यवहार अभिवृद्ध्यर्थं परब्रह्मणे नमो नमः अत्यवजनमयामि प्रक्षालयामि पाद प्रक्षालयामि प्रक्षालयामि अग्निसमर्पयामि आभूलार्पयामि भूमि परस्मायिकर्णायिनेदं पूर्णनाभूलं श्रीरामूलामर्पयामि उत्तरमङ्गलनिदातज्योतिः ओम तोगे परस्मायुक्तं नागवल्येदं कर्पूरगणसंयुक्तं ताम्बूलप्रतिष्ठिता सुवर्णं वेदोक्तक्षितां भूतान् नमर्पयामि ओम देवस्यत्वादेवताय सुनोर्बाहुभ्यां पूर्णोस्ताभ्याम् आददेदास्ति वेदो ಯಾವ ವ್ರತಾಚರಣೆಯಿಂದ ಅಥವಾ ಯಾವ ತಪಸ್ಸಿನಿಂದ ಅಭಿಷ್ಟವನ್ನು ಹೊಂದಬಹುದು ಆ ಸಮಸ್ತವನ್ನ ಕೃಪೆಯಿಂದ ಹೇಳಪ್ಪ ಅಂತ ಕೇಳಿದಾಗ ಕೂತರು ಶೌರ್ಯಾದಿಗಳನ್ನು ಕುರಿತು ಹೇಳ್ತಾರೆ ಇಲ್ಲಿ ಮುನಿಗಳಿರ ಆಲಿಸಿರಿ. ಸತ್ಯನಾರಾಯಣ ಸ್ವಾಮಿಯನ್ನು ಪೂಜಿಸಿ ಮಗಳನ್ನು ಕುರಿತು ಪತಿಗಳ ದರ್ಶನಾರ್ಥವಾಗಿ ನಾರಾಯಣನಿಗೆ ಪುನಃ ಭೂಮಿಯ ಮೇಲೆ ದೀರ್ಘವಾಗಿ ನಮಸ್ಕಾರ. ಎಲ್ಲ ಊಟಕ್ಕೆ ಹೋಗ್ಬಿಟ್ಟವ್ರೆ, ಕಾಣಿಸ್ತಾ ಇಲ್ಲ. ಇದಾದಮೇಲೆ ನೆಕ್ಸ್ಟು ಒಂದು ಸ್ವಲ್ಪ ರೀಲ್ಸ್ ಮಾಡಿಬಿಟ್ಟು, ಇವಾಗ ಕಾಣಿಸ್ತಿಲ್ಲ, ಒಂದು ಸ್ವಲ್ಪ ರೀಲ್ಸ್ ಮಾಡಿಬಿಟ್ಟು ಆಮೇಲಿಂದ ಊಟ ಬಡಿಸಿ ಊಟ ತಿಂದು ಬಾ ನನ್ನ ಸಿಸ್ಟರ್ ಇತ್ತು ಅಂತ ಏನೋ ಅಂತ ಸುಸ್ತಾಗ್ಬಿಟ್ಟಿದ್ಯಾ, ಫೋನ್ ತಗೊಬರೋಣ ಅಂತ ಹೋಗಿದ್ದೆ ರೀಲ್ಸ್ ಮಾಡೋಕ್ಕೋಸ್ಕರ. ಅದಕ್ಕೆ ಸುಸ್ತಾಗಿದೆ. ಇವತ್ತು ಇಲ್ಲಿ ಬಟರ್ಫ್ಲೈ ಕಳ್ದೋಗ್ಬಿಟ್ಟಿದೆ ಗೈಸ್. ಬಟರ್ಫ್ಲೈ ಅಲ್ವಾ ಆರೋಗಿದೆ. ಎಲ್ಲಾದ್ರೂ ಸಿಕ್ಕಿದ್ರೆ ಒಂಚೂರು ಅದಕ್ಕೆ ಹೇಳಿ ವಾಪಸ್ ಹೋಗು ಅವಳ ಹತ್ರಕ್ಕೆ ಅಂತ. ಸೊ ಬರುತ್ತೆ, ಖಂಡಿತ ಬರುತ್ತೆ. ನನಗೆ ಏನದು ನನ್ನ ವಿಡಿಯೋ ನೋಡೋರೆಲ್ಲ ಹೇಳ್ತಾರೆ ಬಟರ್ಫ್ಲೈ ಕಾಣಿಸ್ತಾ. ಡನ್, ಓಕೆ ಡನ್. ಬಾಯ್ ಲಂಚು, ಒಂದು ನಿಮಿಷ ಬಾಯ್ ಇಲ್ಲಿ ಸ್ವಲ್ಪ ಹಿಂಗಿಡಿ ಕ್ಯಾಮ್ರಾ. ಇನ್ನ
ಏನು ಮಾತಾಡಲಿ ಅಂತ ಗೊತ್ತಾಗ್ತಾ ಇಲ್ಲ. ತುಂಬ ಮಾತಾಡೋದಿತ್ತು, ಯಾಕಂದರೆ ನಿನ್ನೆ ಟ್ರೈನಲ್ಲಿ ಬರ್ಬೇಕಾದ್ರೆ ಮಾತಾಡೋಕ್ಕಾಗಿಲ್ಲ, ಸಪ್ರೇಟಾಗಿ ಕುಂತಿದ್ದೆ. ಏನು ಮಾತಾಡಲಿ, ಅವರೆಲ್ಲ ಮತ್ತೆ ಯಾರು ಒಬ್ಬೊಬ್ಬಳೇ ಮಾತಾಡ್ತಾಳೆ ಅನ್ಕೋತಾರೆ ಅಂದ್ಬಿಟ್ಟು ಮಾತಾಡೋಕ್ಕಾಗಿಲ್ಲ. ಅದಕ್ಕೆ ಒಬ್ಬೊಬ್ಬಳೇ ಯೋಚನೆ ಮಾಡ್ಕೊಂಡು ಬರ್ತಿದ್ದೆ. ಅದ್ರ ಜೊತೆಗೆ ಚಾರ್ಜಿಂಗು ಕಮ್ಮಿ ಆಯಿತು, ಅಲ್ಲಿ ಚಾರ್ಜಿಗೆ ಹಾಕಿದೆ ಅಲ್ಲ ಯಾರ್ದು ಎಲ್ಲ ಅದೇನದು ಚಾರ್ಜ್ಗೆ ಪಿನ್ ಮಾಡ್ತಾರಲ್ಲ ಅದೆಲ್ಲ ಸುಟ್ಟೋಗ್ಬಿಟ್ಟಿತ್ತಂತೆ. ಸೊ ಅದು ವೇಸ್ಟ್ ಆಯಿತು, ಮಾಡೋಕ್ಕಾಗಿಲ್ಲ. ಮನೆಗೆ ಬಂದಮೇಲೆ ವಿಡಿಯೋ ಮಾಡೋಣ ಅಂದ್ಕೊಂಡೆ, ಅದು ಆಗಲಿಲ್ಲ. ಯಾಕಂದರೆ ಲೈಟ್ ಚೆನ್ನಾಗಿ ಕಾಣಿಸ್ತಿರ್ಲಿಲ್ಲ, ಬೆಳಕು ಚೆನ್ನಾಗಿರಲಿಲ್ಲ, ಅದಕ್ಕೆ ವಿಡಿಯೋ ಮಾಡಿಲ್ಲ. ಆಮೇಲೆ ಬೆಳಗ್ಗೆ ಎದ್ದು ಲೇಟಾಗಿ ಎದ್ದೆ ಅಂದರೆ 5:45 5:15 ಎದ್ದೆ. ಅಲ್ಲಿವರೆಗೂ ಏನು ನಿದ್ದೆ ಮಾಡಿಲ್ಲ. ಅಲ್ಲಿ ರಾತ್ರಿ ಎಲ್ಲ ಬರೋದು, ಲೈಟ್ ಆನ್ ಮಾಡೋದು, ಲೈಟ್ ಆಫ್ ಮಾಡೋದು, ಅದು ಇದು ಅಂದ್ಕೊಂಡು ಆಮೇಲೆ ಇದು ದರ್ಶನ ಮಾಡಿಬಿಟ್ಟೆ ಇವತ್ತು ಅಲ್ವಾ. ಇದು ಹೌದು, ಇವತ್ತು ಏನಾನ ಒಂಚೂರು ಯಾರನ್ನ ಬೈಬೇಕು, ಇದನ್ನೇ ಬೈಕೊಳ್ಳೋದು. ಇವರೆಲ್ಲರೂ ಪುರೋಹಿತರುಗಳು. ಊಟ ಮಾಡಿದ್ವಿ ನೋಡೋಣ. ಎಲ್ಲ ಡ್ರೆಸ್ ಚೇಂಜ್. ಇವರೊಬ್ಬರು ಪಾಪ ರಘುವಣ್ಣ ಮಾತ್ರ ಡ್ರೆಸ್ ಚೇಂಜ್ ಮಾಡಿಲ್ಲ. 2 ಡ್ರೆಸ್ ಚೇಂಜ್ ಮಾಡಿಬಿಟ್ಟು ತಿಂಡಿ ಪೋತಿ ಎಲ್ಲರಿಗೂ ಹಾಗೆ ತಿನ್ಕೊಬಿಡಿ. ಹಾಂ ಎಸ್, ನೀವೇ ನೋಡಿದ್ರಿ, ಪೂಜೆ ಮುಗೀತು, ಊಟನೂ ತಿಂದಾಯಿತು. ಇವಾಗ ಏನಿಲ್ಲ, ಡ್ರೆಸ್ ಚೇಂಜ್ ಮಾಡಿಕೊಂಡು ಆಮೇಲಿಂದ ಮತ್ತೆ ಸಂಜೆ ಜಾಗರಣೆ. ಯಾಕಂದರೆ ಕತೆ ಓದಿಸ್ತಾರೆ. ಏನು ಕತೆ ಅದು? ಶನ್ಮಾತ್ಮನ ಕತೆ ಓದಿಸ್ತಿದ್ದಾರೆ. ಸೊ ನಾರಾಯಣ ಪೂಜೆದಲ್ಲೂ ಅಷ್ಟೇ ಈ ವ್ಲಾಗಲ್ಲಿ ತುಂಬ ಬಂದಿರುತ್ತೆ. ಚಿಕ್ಕದಾಗಿ ತೋರಿಸ್ಬಿಟ್ಟು ಸುಮ್ಮನೆ ಆಗ್ಬಿಡೋಣ, ನಾವು ಮಾತಾಡೋದನ್ನ ತೋರಿಸೋದು ನನಗದು ಇಷ್ಟ ಆಗಿಲ್ಲ. ಸೊ ಅದರಿಂದ ಅದ್ರ ವಿಡಿಯೋ ಸ್ವಲ್ಪ ಜಾಸ್ತಿನೇ ಮಾಡಿದ್ದೀನಿ, ಜಾಸ್ತಿನೇ ಹಾಕಿ. ಬೋರಿಂಗ್ ಅಂತೂ ಅನಿಸಲ್ಲ, ಯಾಕಂದರೆ ತುಂಬ ಚೆನ್ನಾಗಿ ಮಂತ್ರಗಳು ಹೇಳಿದ್ದಾರೆ. ಎಷ್ಟು ಒಂದು 4ರಿಂದ 5 ಜನ ಮಂತ್ರ ಹೇಳಿದ್ದಾರೆ. ಅದು ನೋಡೋದೇ ಏನೋ ಒಂಥರ ಖುಷಿ ಆಗುತ್ತೆ. ನಿಮಗೆ ಒಂದು ಚೂರು ಬೋರ್ ಆಗಲ್ಲ. ಬೇಕಿದ್ರೆ ಬೋರ್ ಆಯಿತು ಅಂದರೆ ಕಮೆಂಟಲ್ಲಿ ಹಾಕಿದ್ದು ನನಗೆ ಬೋರ್ ಆಯಿತು ಅಂತ. ಆಮೇಲಿಂದ ಅದ್ರ ಫಲ ನಿಮಗೂ ಸಿಗಲಿ ಅಂತ ಕೇಳ್ಕೊಂಡಿದ್ದೀನಿ, ನನಗೂ ಸಿಗಲಿ, ಎಲ್ರಿಗೂ ಸಿಗಲಿ. ಆಮೇಲೆ ಮತ್ತೆ ಇನ್ನೇನು ಅದೇ ನೆನ್ನೆ ಸ್ಟೇಷನಿಂದ ಬರ್ಬೇಕಾರೆಲ್ಲ ವಿಡಿಯೋ ಮಾಡ್ತೀನಿ ಅಂದೆ. ಸೊ ಮಾಡೋಕ್ಕಾಗಿಲ್ಲ, ಅದರಿಂದ ಕ್ಷಮೆ ಇರಲಿ. ಆಮೇಲಿಂದ ನೆಕ್ಸ್ಟು ಇದಕ್ಕಿಂತ ಮುಂಚೆ ಒಂದು ವಿಡಿಯೋ ಮಾಡಿದ್ದೆ. ಯಾವಾಗ ಅಂದರೆ ರಾಮನವಮಿ ದಿನ ವಿಡಿಯೋ ಮಾಡಿ ಎಡಿಟ್ ಎಲ್ಲ ಮಾಡಿದ್ದೀನಿ. ಆದರೆ ಅಪ್ಲೋಡ್ ಮಾಡೋಕ್ಕೆ ತುಂಬ ಲೇಟ್ ಆಯಿತು. ಸೊ ಅಪ್ಲೋಡ್ ಮಾಡಲೋ ಬೇಡವೋ ಅಂತ ಯೋಚನೆಯಿಂದ ಅಪ್ಲೋಡ್ ಮಾಡಿಲ್ಲ. ನೀವು ಕಮೆಂಟಲ್ಲಿ ಓಕೆ ಅಪ್ಲೋಡ್ ಮಾಡು ನೋಡ್ತೀವಿ ಅಂದರೆ ಅಪ್ಲೋಡ್ ಮಾಡ್ತೀನಿ, ಇಲ್ಲ ಅಂದರೆ ಅಪ್ಲೋಡ್ ಮಾಡಲ್ಲೇ. ಆದರೂ ಒಂದು ಕಡೆ ಬೇಜಾರಾಗುತ್ತೆ, ಚೆನ್ನಾಗಿ ಬಂದಿದೆ ಬಟ್ ಅಪ್ಲೋಡ್ ಮಾಡೋಕ್ಕಾಗಿಲ್ವಲ್ಲ ಅನ್ನೋದು ಬೇಜಾರಿದ್ದಾರೆ. ಏನೇನೋ ನೋಡಿದೆ ವಿಡಿಯೋ, ಬೇಜಾರಾಯಿತು. ನೀವು ಹೇಳಿದ್ರೆ ನಾನು ಅಪ್ಲೋಡ್ ಮಾಡ್ತೀನಿ, ಇಲ್ಲ ಅಂದರೆ ಮಾಡೋಕ್ಕೆ ಹೋಗಲ್ಲ. ಅದು ಬಿಟ್ಟರೆ ಇನ್ನೇನು ಮಾತಾಡಲಿ, ಅಷ್ಟೇ. ಈ ಬ್ಲಾಗ್ನ ಇಲ್ಲಿಗೆ ಏನು ಮಾಡ್ಬೇಕಂತಿದ್ದೀನಿ. ಯಾರು ಬೇಜಾರಾಗ್ಬಿಡಿ. ನಿನ್ನೆ ಟ್ರೈನಲ್ಲೆಲ್ಲ ಆಗಿದ್ದೆಲ್ಲ ಹೇಳೋಣ ಅಂದ್ಕೊಂಡೆ, ಅಷ್ಟು ಪೇಷನ್ಸ್ ಇಲ್ಲ, ಫುಲ್ಲು ಒಂಥರ ಟಯರ್ಡ್ ಫೀಲ್ ಆಗಿಬಿಟ್ಟೈತೆ. ಈ ವ್ಲಾಗ್ನ ಇಲ್ಲಿಗೆ ಏನು ಮಾಡ್ಬೇಕಂತಿದ್ದೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.